ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆಯಾಗಿದೆ. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿದ ಬೆನ್ನಲ್ಲೇ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆಯಾಗಿದೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ಮೇಲೆ 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ದಾಳಿ ಮಾಡಿದೆ. ಹೈಫಾ ಹಾಗೆ ಟೆಲ್ ಅವೀವ್ನಲ್ಲಿ ಬೃಹತ್ ಕಟ್ಟಡಗಳು ಧ್ವಂಸವಾಗಿದ್ದು, ಇರಾನ್ ದಾಳಿಗೆ ಬೃಹತ್ ಕಟ್ಟಡಗಳು ನೆಲಸಮಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ಮಟ್ಟಕ್ಕೆ ಇಲ್ಲಿ ದಾಳಿಯಾಗಿದೆ ಅಂತ. ಬರೋಬ್ಬರಿ 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯಾಗಿದೆ. ಇಸ್ರೇಲ್ನ ಹೃದಯ ಭಾಗಕ್ಕೆ ಇಲ್ಲಿ ನೇರವಾಗಿ ಇರಾನ್ ಅಟ್ಯಾಕ್ ಅನ್ನ ಮಾಡಿದೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಬೃಹದಾಕಾರದ ಕಟ್ಟಡಗಳನ್ನ ಧ್ವಂಸ ಮಾಡಿದೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಅವಶೇಷಗಳಡಿ ಸಿಲುಕಿರುವಂತಹ ದೃಶ್ಯಗಳಿದು. ನೆಲಸಮಾಗಿ ಹೋಗಿದೆ ದೊಡ್ಡ ದೊಡ್ಡ ಬೃಹದಾಕಾರದ ಕಟ್ಟಡಗಳು. ಹೈಫಾ ಟೆಲ್ ಅವೀವ್ನಲ್ಲಿ ಅಂದ್ರೆ ಹೃದಯ ಭಾಗ ಇದು. ಇಸ್ರೇಲ್ನ ಹೃದಯ ಭಾಗಕ್ಕೆ ನೇರವಾಗಿ ಇಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ಬೃಹದಾಕಾರದ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿದೆ. على ממ"ד, וואי, הרצל הלכה בקיוסק של ג'וקר. הלך על הרצל, על הממ"ד. וואי, איזה מאזל, נס משמיים, ואנחנו פה. בוא תראה, פה בהרצל. עם הלחם רצים, כמו נמלים. בואי. 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 ಇದು ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಮಿಸೈಲ್ಗಳ ಸುರಿಮಳೆ ಸುರಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಜನರು ದಿಕ್ಕಾಪಾಲಾಗಿ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಏಕಾಏಕಿಯಲ್ಲಿ ಸೈರನ್ ಮೊಳಗಿದ್ರಿಂದಾಗಿ ಆತಂಕದಲ್ಲೇ ಜನರು ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು 30ಕ್ಕೂ ಹೆಚ್ಚು ಬಿಲ್ಡಿಂಗ್ ಗಳನ್ನ ಈಗಾಗಲೇ ಹೊಡೆದುರುಳಿಸಲಾಗಿದೆ. ಇಸ್ರೇಲ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಅಮೆರಿಕ ನೇರವಾಗಿ ಇರಾನ್ ಅಟ್ಯಾಕ್ ಮಾಡಿತು. 2:30 ಸರಿಸುಮಾರಿಗೆ 3 ಕ್ಷೇತ್ರಗಳನ್ನ ಗುರಿಯಾಗಿಸಿಕೊಂಡು ಈಗಾಗಲೇ ಅಟ್ಯಾಕ್ ಮಾಡಿತು. ನಂತರದಲ್ಲಿ ಇಸ್ರೇಲ್ ಮೇಲೆ ಇರಾನ್ ಕೂಡ ಅಟ್ಯಾಕ್ ಅನ್ನ ಮಾಡಿದೆ. ಮಿಸೈಲ್ಗಳ ಸುರಿಮಳೆಗೆ ಸುರಿಸಿದೆ. 10ಕ್ಕೂ ಹೆಚ್ಚು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿದೆ. 30ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಉಡಾಯಿಸಿದೆ. ಹೈಫಾ ಅಂದ್ರೆ ಟೆಲ್ ಅವೀವ್ನಲ್ಲಿ ಬೃಹತ್ ಕಟ್ಟಡಗಳು ಧ್ವಂಸವಾಗಿದೆ. ಇರಾನ್ ದಾಳಿಗೆ ಬೃಹದಾಕಾರದ ಕಟ್ಟಡಗಳೆಲ್ಲವೂ ಕೂಡ ನೆಲಸಮಾಗಿ ಹೋಗಿದೆ. ಕಟ್ಟಡದ ಅವಶೇಷಗಳನ್ನ ನೋಡ್ತಾ ಇದ್ದೀರಿ. ಸಂಪೂರ್ಣವಾಗಿ ಹೇಗೆ
ಛಿದ್ರ ಛಿದ್ರವಾಗಿದೆ ಅಂತ. ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಈಗಾಗಲೇ ಚುರುಕುಗೊಂಡಿದೆ. ಸೈರನ್ ಮೊಳಗಿಸಲಾಗಿದೆ. ಜನರು ಭಯಭೀತರಾಗಿ ದಿಕ್ಕಾಪಾಲಾಗಿ ಎದ್ದೋ ಬಿದ್ದೋ ಅಂತ ಓಡಿದ್ದಾರೆ ಜೀವ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ. ಜೀವ ಭಯದಲ್ಲೇ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಮೆರಿಕ ದಾಳಿ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಇರಾನ್ನ ಭೀಕರ ದಾಳಿ ಇದು. 10ಕ್ಕೂ ಹೆಚ್ಚು ಪ್ರದೇಶಗಳನ್ನ ಪ್ರಮುಖವಾಗಿ ಇಲ್ಲಿ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೆ. ಅಮೆರಿಕ ಕೂಡ ಎಚ್ಚರಿಕೆಯನ್ನ ಕೊಟ್ಟಿತ್ತು, ಮತ್ತೆ ದಾಳಿ ಮಾಡಿದ್ರೆ ಸುಮ್ಮನಿರಲ್ಲ, ಶಾಂತಿಯನ್ನ ಕಾಪಾಡಿಕೊಳ್ಳಿ ಅಂತ ಟ್ವೀಟ್ ಅನ್ನ ಮಾಡಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.